ಗುಂಡೇವಾಡಿಯಲ್ಲಿ ಶ್ರೀ ಜಿನ್ನಪ್ಪಣ್ಣ ಚೌಗ್ಲೆ ಲಾಲ್ ಬಹದ್ದೂರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಉದ್ಘಾಟನೆ. ಶಿರುಗುಪ್ಪಿಯ ಶ್ರೀ ಜಿನ್ನಪ್ಪಣ್ಣ ಚೌಗ್ಲೆ ಲಾಲ್ ಬಹದ್ದೂರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸಹಕಾರಿಯಾಗಲಿ ಮತ್ತು ಈ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಆರ್ಥಿಕವಾಗಿ ಉನ್ನತಿಯಾಗಲಿ ಎಂದು ನಾಂದನಿ ಜೈನ ಮಠದ ಜಗದ್ಗುರು ಶ್ರೀ ಜೀನಸೇನ ಭಟ್ಟಾರಕ ಮಹಾಸ್ವಾಮೀಜಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ಜಿನ್ನಪ್ಪಣ್ಣ ಚೌಗ್ಲೆ ಲಾಲ್ ಬಹದ್ದೂರ್ ಸಹಕಾರಿ ಸಂಘದ 12ನೇ ಶಾಖೆಯನ್ನ ಗುಂಡೇವಾಡಿ ಗ್ರಾಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ಗುಂಡೇವಾಡಿಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ 12ನೇ ಶಾಖೆ ಉತ್ತರೋತ್ತರವಾಗಿ ಬೆಳೆದು ಎಲ್ಲರಿಗೂ ಆರ್ಥಿಕ ಸೌಲಭ್ಯ ಒದಗಿಸಲಿ ಎಂದು ಶುಭ ಹಾರೈಸಿದರು. ಈ ಸಂಸ್ಥೆ ವತಿಯಿಂದ ಹೊಸ ಶಾಖೆ ಉದ್ಘಾಟನವನ್ನು ಆಗ್ತಾ ಇದೆ ಮತ್ತು 12ನೇ ಶಾಖೆ ಉದ್ಘಾಟನಾ ಇವತ್ತಿಗೆ ಜರುಗುತ್ತಾ ಇದೆ. ಈ ಶಾಖೆಯಿಂದ ಎಲ್ಲ ಜನರಿಗೆ, ಊರಿನ ಜನರಿಗೆ ಅದ್ಭುತ ಸಹಕಾರಿಯಾಗಲಿ, ಈ ಊರಿನ ಜನರಿಗೆ ಈ ಶಾಖೆ ವತಿಯಿಂದ ಲಾಭವಾಗಲಿ ಅಂತ ಹೇಳಿ ಮತ್ತು ಇದೇ ಶಾಖೆ ಕೂಡ ವ್ಯವಸ್ಥಿತವಾಗಿ ಸೂಚಾರ ರೀತಿಯಿಂದ ನಡೆಯಲಿ ಅಂತ ಹೇಳಿ ಈ ಶಾಖೆ ಅವರಿಗೆ ಅಧ್ಯಕ್ಷರಾಗಲಿ, ಚೇರ್ಮನ್ ಆಗಲಿ ಇವರೆಲ್ಲರಿಗೂ ಮಂಗಲ ಶುಭಾಶೀರ್ವಾದ. ಒಳಗಡೆ ಇದ್ದಂಥ ಎಲ್ಲ ಈ ಶಾಖೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾಮಗಾರಿಗಳಿಗೆ ಎಲ್ಲರಿಗೂ ಶುಭ ಆಶೀರ್ವಾದ. ಈ ಶಾಖೆಯನ್ನು ವ್ಯವಸ್ಥಿತವಾಗಿ ನಡೆಯಲಿ, ನಿರಂತರ ಧರ್ಮ ಸೇವೆ ಮತ್ತು ಜನಸೇವೆ ಈ ಶಾಖೆ ವತಿಯಿಂದ ಆಗಲಿ ಅಂತ ಹೇಳಿ ಮಂಗಲ ಆಶೀರ್ವಾದ. ವ್ಯವಸ್ಥಿತವಾಗಿ ನಡೆಯಲಿ, ಈ ಶಾಖೆಯಿಂದ ಸಾಕಷ್ಟರಿಗೆ ಸಹಕಾರಿ ಆಗಲಿ ಅಂತ ಹೇಳಿ ಸಹಕಾರಿ ಸಂಘದ ಅಧ್ಯಕ್ಷ ಭರಮಣ್ಣ ಚೌಗ್ಲೆ ಮಾತನಾಡಿ, ಗ್ರಾಮೀಣ ಭಾಗದ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡಬೇಕೆನ್ನುವ ಉದ್ದೇಶದಿಂದಲೇ ಪ್ರಾರಂಭಗೊಂಡ ನಮ್ಮ ಸಹಕಾರಿ ಸಂಘದ ಹೆಚ್ಚಿನ ಪ್ರಮಾಣದ ಶಾಖೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿಯೇ ಪ್ರಾರಂಭಿಸಿದ್ದೇವೆ ಎಂದ ಅವರು, 1990ರಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಗೊಂಡಿದ್ದ ಈ ಸಹಕಾರಿ ಸಂಘ ಇಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಎಂದರು. 4700 ಸದಸ್ಯರಿರುವ ನಮ್ಮ ಸಹಕಾರ ಸಂಘ 22 ಕೋಟಿ 70 ಲಕ್ಷ ಶೇರ್ ಬಂಡವಾಳ, 16 ಕೋಟಿ 72 ಲಕ್ಷದಷ್ಟು ನಿಧಿಗಳನ್ನು ಹೊಂದಿದೆ. 167 ಕೋಟಿಗಳಷ್ಟು ಠೇವುಗಳನ್ನು ಹೊಂದಿರುವ ಸಹಕಾರಿ ಸಂಘ 93 ಕೋಟಿ 13 ಲಕ್ಷಗಳಷ್ಟು ಸಾಲಗಳನ್ನು ವಿತರಿಸಿದೆ ಎಂದ ಅವರು, 186 ಕೋಟಿ ರೂಪಾಯಿಗಳಷ್ಟು ದುಡಿಯುವ ಬಂಡವಾಳ ಹೊಂದಿರುವ ನಮ್ಮ ಸಹಕಾರಿ ಸಂಘ 2 ಕೋಟಿ 18 ಲಕ್ಷ ರೂಪಾಯಿಗಳಷ್ಟು ಲಾಭ ಗಳಿಸಿದೆ. ಸಂಘದ ಏಳಿಗೆಗೆ ಎಲ್ಲರೂ ಸಹಕರಿಸಿ ಎಂದು ಕರೆ ನೀಡಿದರು. ಸಹಕಾರಿ ಇವತ್ತು ಗುಂಡೇವಾಡಿಯಲ್ಲಿ ನಾವು 12ನೇ ಶಾಖೆಯನ್ನು ಉದ್ಘಾಟನೆ ಮಾಡ್ತಿದ್ದೀವಿ. ಈ ಉದ್ಘಾಟನಾ ಸಮಾರಂಭಕ್ಕೆ ವೇದಿಕೆ ಮೇಲೆ ಆದೇಶವಾದ ಎಲ್ಲ ಹಿರಿಯರೇ, ಎಲ್ಲ ಸಹಕಾರಿ ಬಂಧುಗಳೇ, ಸಲಹಾ ಸಮಿತಿಯ ಸದಸ್ಯರೇ, ಹೆಡ್ ಆಫೀಸ್ ಎಲ್ಲ ಸದಸ್ಯರೇ, ಈ ಒಂದು 12ನೇ ಶಾಖೆ ನಾವು ತೆಗಿಬೇಕಾದ್ರೆ ನೀವು ಉದ್ದೇಶಪ್ಪ ಅಂದ್ರೆ, ನಮ್ಮ ಬ್ಯಾಂಕದ ಮೂಲ ಉದ್ದೇಶಪ್ಪ ಅಂದ್ರೆ ರೈತರಿಗೆ ಹೆಲ್ಪ್ ಮಾಡಬೇಕು, ಗ್ರೌಂಡ್ ಲೆವೆಲ್ದಲ್ಲಿ ಹೋಗ್ಬೇಕು, ರೂಟ್ ಲೆವೆಲ್ದಲ್ಲಿ ಹೋಗ್ಬೇಕು. ಸಿಟಿಯಾಗ ಬ್ರಾಂಚ್ ತಗದ ವ್ಯಾಪಾರಿಗೆ ಲೋನ್ ಕೊಟ್ಟ ಬಹಳಷ್ಟು ದೊಡ್ಡವ್ರು ಮಾಡ್ದಂಗೆ ಆಗ್ತೀವಿ. ನಮ್ಮ ಉದ್ದೇಶ ಐತಪ್ಪ ಅಂದ್ರೆ ರೈತರಿಗೆ ಹೆಲ್ಪ್ ಆಗಬೇಕು, ಕಮ್ಮಿ ಬಡ್ಡಿಲಿ ಲೋನ್ ಸಿಗಬೇಕು. ಆ ಒಂದು ಉದ್ದೇಶದಿಂದ ನಾವು ನಾವು ಇದ್ದದೆಲ್ಲ ಆಲ್ಮೋಸ್ಟ್ 90% ಎಲ್ಲ ಹಳ್ಳಿಯೊಳಗೆ ತೆಗೆದವು. ಇದೇ ಥರ ಆ ಒಂದು ಉದ್ದೇಶದಿಂದ ನೀವು ಎಲ್ಲ ಸದುಪಯೋಗ ಪಡ್ಕೋಬೇಕು. ಇದು ಎಲ್ಲರೂ ನಿಮ್ದು ಸಹಕಾರಿ ಇರಬೇಕು. ಈ ಜತ್ಯಣ್ಣ ಅವರು ಹೇಳಿದ್ರು, ಅವರು ಡಿಪಾಸಿಟ್ ಕೊಡ್ತಾವ ಅಂತ ಹೇಳಿದ್ರು, ಅವ್ರಿಗೂ ನಮ್ಮ ಬ್ಯಾಂಕ್ ವತಿಯಿಂದ ತುಂಬ ಧನ್ಯವಾದಗಳು. ಇದೇ ಥರ ಎಲ್ಲರೂ ಈ ಥರದ ಸದುಪಯೋಗ ತಗೊಂಡ ಉಪಯೋಗ ಮಾಡ್ಕೋಬೇಕಂತ ಹೇಳಿ ಅತಿಥಿಗಳಾಗಿ ಆಗಮಿಸಿದ್ದ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಗೂಳಪ್ಪ ಜತ್ತಿ ಮಾತನಾಡಿ, ಸಹಕಾರ ಸಂಘಗಳಿಂದ ರೈತರು ಅವಶ್ಯಕತೆ ಎನಿಸಿದಾಗ ಸಾಲ ಪಡೆದುಕೊಳ್ಳಬೇಕು ಮತ್ತು ನಿಗದಿತ ಅವಧಿಯಲ್ಲಿ ಬಡ್ಡಿ ಮತ್ತು ಸಾಲದ ಕಂತುಗಳನ್ನು ಪಾವತಿಸಬೇಕು. ಆಗ ಮಾತ್ರ ಸಂಘಗಳು ಬೆಳೆಯುತ್ತವೆ ಎಂದ ಅವರು, ಗುಂಡೇವಾಡಿಯಲ್ಲಿ ಪ್ರಾರಂಭಗೊಂಡ ಜಿನ್ನಪ್ಪಣ್ಣ ಚೌಗ್ಲೆ ಲಾಲ್ ಬಹದ್ದೂರ್ ಸಹಕಾರಿ ಸಂಘದ ಶಾಖೆಗೆ ಎಲ್ಲ ರೀತಿಯಿಂದ ಸಹಕಾರ ನೀಡುವುದಾಗಿ ಹೇಳಿದರು. ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ನಡೀತಕ್ಕಂಥ ಬ್ಯಾಂಕ್ ಇದು. ನಮ್ಮ ನಿಮ್ಮೆಲ್ಲ ಸಹಕಾರ ಬೇಕ್ರಿ. ಯಾಕಂದ್ರೆ ಬ್ಯಾಂಕ್ನಲ್ಲಿ ಬರೀ ಸಾಲ ಇಟ್ಟು ತಕ್ಕೊಂಡು ಆ ಕಡೆ ಹೋದ್ರೆ ಬ್ಯಾಂಕ್ ನಡೆಯಂಗಿಲ್ಲ. ಅದನ್ನ ಅವ್ರು ಎಷ್ಟು ತಿಂಗಳ ಬಡ್ಡಿ ಇಡ್ತಾರೆ ಅವಾಗ ತುಂಬಬೇಕು, ತಕ್ಕೋಬೇಕು. ನಮ್ಗೆ ಸಾಲದ ಅಡಚಣೆ ಬರೋದಿಲ್ಲ. ಇಂಥವು ಇಟ್ಕೊಂಡು ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಇಂಥ ಒಂದು ಬ್ಯಾಂಕ್ ಇಟ್ಕೊಂಡು ಅಂದ್ರೆ ನಮಗೆ ಜೀವನ ಅನ್ಸಾಗ್ತದೆ. ಯಾಕಂದ್ರೆ ಒಳ್ಳೆ ಟೈಮ್ದಾಗ ಸಾಲ ತಕ್ಕೊಳ್ಳೋದು ಮತ್ತೆ ಇದ್ದಾಗ ತುಂಬೋದು. ಬಡ್ಡಿ ಭಾಳ ಕಡಿಮೆ ಅದ. ಈ ಉಳಿದ ಬ್ಯಾಂಕಿನ ಇದು ನೋಡಿದ್ರೆ ಇದು ಅದ ಏನಂದ್ರೆ ಅವಧಿಗೆ ಮುಂಚೆ ನಾವು ರಿನೋಲ್ ಮಾಡ್ಕೊಂಡ್ರೆ ಬಡ್ಡಿ ಭಾಳ ಕಡಿಮೆ ಅದ. ಅದಕ್ಕೆ ಈ
ತಮ್ಮಣ್ಣ ಚೋಗ್ಲ ಅವರು, ಶಿರಗುಪ್ಪಿ ಎಲ್ಲ ನನ್ನ ಹಿರಿಯರು ನನಗೆ ಬಹಳ ಮರಡಿ ಮಠದ ಶ್ರೀ ಮಘ ಚ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮೀಜಿ ಬ್ಯಾಂಕಿನ ಲಾಕರ್ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಧುರೀಣರಾದ ಶಿವಾನಂದ್ ಗೋಲ್ಬಾವಿ, ಅಬಾ ಚೌಹಾನ್, ಬ್ಯಾಂಕ್ ಸಿಇಒ ವಿದ್ಯಾಸಾಗರ್ ಚೌಗ್ಲೆ, ಸಂಚಾಲಕ ಮಂಡಳಿಯ ಉಪಾಧ್ಯಕ್ಷ ಅಪ್ಪಾಸಾಹೇಬ್ ಶಿರುಗುಪ್ಪೆ, ಸದಸ್ಯರಾದ ಬಹುಸಾಹೇಬ್ ಕುರಂದ್ವಾಡೆ, ತಾತ್ಯಾಸಾಹೇಬ್ ಚೌಗ್ಲೆ, ಸುರೇಶ್ ಚೌಗ್ಲೆ, ಮಹಾವೀರ್ ಅಕಿವಾಟೆ, ಅಣ್ಣಾಸಾಬ್ ಚಂದೂರೆ, ನೇಮಣ್ಣ ತೇರ್ದಾಳೆ, ಶಂಕರ್ ಸವದೆ, ಬಾಹುಬಲಿ ಭೋಲೆ, ಶ್ರೀಮತಿ ವೀಣಾ ಕಾತ್ರಾಳೆ, ಶಾಲನ್ ಸರ್ಜರಾವ್ ಪಾಟೀಲ್, ಯಲ್ಲಪ್ಪ ಕಾಂಬ್ಳೆ, ಶ್ರೀಮತಿ ಮಹಾದೇವಿ ಪಾಟೀಲ್ ಹಾಗೂ ಗುಂಡೇವಾಡಿ ಶಾಖೆಯ ಸಲಹಾ ಸಮಿತಿಯ ಪಾಪಾಚಂದ್ ಬನಜವಾಡ್, ಸಿದ್ದಗೌಡ ಪಾಟೀಲ್, ಸುಭಾಷ್ ಗೋಕಾಕ್, ಸುರೇಶ್ ಅವತಾಡೆ, ಶಾಂತು ಬಣಜವಾಡ್, ಕಲ್ಲಪ್ಪ ಕುಪವಾಡ್, ಸಿದ್ಧಾರೂಢ ಗುಂಜಗಾವಿ, ಮಹಾವೀರ್ ದಾನೊಳ್ಳಿ, ಪಾಪಾಚಂದ್ ಬೋಸ್ಗೆ, ಮಹಾದೇವ್ ಗುಂಜಗಾವಿ, ಉದ್ಯಮಿ ಹಾಗೂ ಅಥಣಿಯ ಖ್ಯಾತ ಇಂಜಿನಿಯರ್ ಅಮರ್ ದುರ್ಗಣ್ಣವರ್, ಬ್ಯಾಂಕ್ ಮ್ಯಾನೇಜರ್ ಸುಮೇಧ್ ಶಾಪುರೆ ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಅಥಣಿ.